Hi, my dear viewers, welcome to my YouTube channel. This is Professor Arun Giradi here. In the previous class, we have discussed the differences between private company and public company. Let us continue the next part, same thing, difference between private and public company. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಖಾಸಗಿ ಕಂಪ್ನಿ ಮತ್ತು ಸಾರ್ವಜನಿಕ ಕಂಪ್ನಿಯ ನಡುವಿನ ವ್ಯತ್ಯಾಸವನ್ನು ನೋಡಿದ್ದೀವಿ. ಅದೇ ಪಾರ್ಟನ್ನು ಮುಂದುವರಿಸೋಣ. ಸೊ ದ ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ಪ್ರೈವೇಟ್ ಕಂಪ್ನಿ ಆ್ಯಂಡ್ ಪಬ್ಲಿಕ್ ಕಂಪ್ನಿ ಇಸ್ ಎಕ್ಸೆಪ್ಟ್ ದ ಪಬ್ಲಿಕ್ ಡೆಪಾಸಿಟ್ ಅಂತ ನಾವಲ್ಲಿ ಕರಿತೀವಿ. ಸಾರ್ವಜನಿಕರ ಠೇವಣಿಯನ್ನು ಸ್ವೀಕರಿಸೋದು. ಇನ್ ಸಿಂಪಲ್ ವರ್ಡ್ ಸಾರ್ವಜನಿಕ ವಂತಿಗೆ ಅಂತ ಬರೀಬೇಕು ಕಾಣದಾಗ. ವಾಟ್ ಈಸ್ ದ ವರ್ಡ್? ಸಾರ್ವಜನಿಕ ವಂತಿಗೆ. ನೆನಪಿಟ್ಕೋರಿ, ಇದು ಭಾಳ ಟೆಕ್ನಿಕಲ್ ವರ್ಡ್ ಇದೆ. ಸಾರ್ವಜನಿಕ ವಂತಿಗೆ ಅಥವಾ ಠೇವಣಿ ಅಂತಲೂ ಬರಿಬೋದು. ಸೊ ಏನು ನೆನಪಿಟ್ಕೋಬೇಕು? ಸೊ ಎಕ್ಸೆಪ್ಟ್ ದ ಪಬ್ಲಿಕ್ ಡೆಪಾಸಿಟ್ ಏನು ಅಂತಂದ್ರೆ, ಪ್ರೈವೇಟ್ ಕಂಪ್ನಿ ಬೈ ಇಟ್ಸ್ ಆರ್ಟಿಕಲ್ ಪ್ರೊಹಿಬಿಟ್ ದ ಎಕ್ಸೆಪ್ಟ್ ಆಫ್ ಅ ಡೆಪಾಸಿಟ್ ಫ್ರಮ್ ಪಬ್ಲಿಕ್. ಅಂದ್ರೆ ಖಾಸಗಿ ಕಂಪ್ನಿಯವರು ಸಾರ್ವಜನಿಕರಿಂದ ಯಾವುದೇ ಠೇವಣಿಯನ್ನು ಸ್ವೀಕರಿಸೋದಿಲ್ಲ. ಸೊ ಹೆಂಗೆ ನೆನಪಿಟ್ಕೋಬೇಕ್ರಿ? ಖಾಸಗಿ ಕಂಪ್ನಿಯವರು ಸಾರ್ವಜನಿಕರಿಂದ ಯಾವುದೇ ಠೇವಣಿಯನ್ನು ಸ್ವೀಕರಿಸೋದಿಲ್ಲ. Whereas in case of a public company, accept the deposit is possible because public itself invest the money in public company. ಆದರೆ ಸಾರ್ವಜನಿಕ ಕಂಪ್ನಿಯಲ್ಲಿ ಠೇವಣಿಯನ್ನು ಸ್ವೀಕರಿಸುತ್ತಾರೆ ಅಂತ ನಾವಲ್ಲಿ ಕರಿತೀವಿ. ಬಿಕಾಸ್ ಪಬ್ಲಿಕ್ ಕಂಪ್ನಿ ಈಸ್ ಅಲೌಡ್ ಟು ಪಬ್ಲಿಕ್ ಟು ಇಶ್ಯೂ ದ ಶೇರ್ಸ್ ಆ್ಯಂಡ್ ಡಿಬೆಂಚರ್. ಅಂದರೆ ಇನ್ವಿಟೇಷನ್ ಕೊಡ್ತಾರೆ ಇವರು, ಇನ್ವಿಟೇಷನ್ ಟು ಪಬ್ಲಿಕ್ ಫಾರ್ ಪರ್ಚೇಸ್ ಆಫ್ ಶೇರ್. ಸಾರ್ವಜನಿಕ ಕಂಪ್ನಿಯವರು ಸಾರ್ವಜನಿಕರಿಗೆ ಆಹ್ವಾನವನ್ನು ಕೊಡುತ್ತಾರೆ. ಎದ್ರ ಸಲುವಾಗಿ ಆಹ್ವಾನವನ್ನು ಕೊಡುತ್ತಾರೆ ಅಂದ್ರೆ, ಶೇರನ್ನು ಸ್ವೀಕರಿಸೋ ಸಲುವಾಗಿ, ಶೇರನ್ನು ಕೊಂಡುಕೊಳ್ಳುವ ಸಲುವಾಗಿ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಹೆಂಗೆ ನೆನಪಿಟ್ಕೋಬೇಕು ಅಂದ್ರೆ, ಪಬ್ಲಿಕ್ ಡೆಪಾಸಿಟ್ ಈಸ್ ನಾಟ್ ಅಲೌಡ್, ಪಬ್ಲಿಕ್ ಡೆಪಾಸಿಟ್ ಈಸ್ ಅಲೌಡ್. ಇಷ್ಟೇ ಬರೋದು ಸಾಕು. ಸಾರ್ವಜನಿಕ ಠೇವಣಿ ಅವಶ್ಯಕತೆ ಇಲ್ಲ ಅಥವಾ ಅವಕಾಶ ಇಲ್ಲ, ಸಾರ್ವಜನಿಕ ಠೇವಣಿಯ ಅವಶ್ಯಕತೆ ಇದೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ ದ ನೆಕ್ಸ್ಟ್ ಡಿಫರೆನ್ಸ್ ಈಸ್ ಮೆಮೊರಂಡಮ್, ಮನವಿ ಪತ್ರ ಅಂತ ಕರಿತೀವಿ. ಮೆಮೊರಂಡಮ್ ಅಂದ್ರೆ ಏನ್ರಿ? ಮನವಿ ಪತ್ರ. ಅಟ್ ಲೀಸ್ಟ್ 2 ಮೆಂಬರ್ಸ್ ಶುಡ್ ಸೈನ್ ದ ಮೆಮೊರಂಡಮ್ ಇನ್ ಕೇಸ್ ಆಫ್ ಪ್ರೈವೇಟ್ ಕಂಪ್ನಿ. ಖಾಸಗಿ ಕಂಪ್ನಿಯಲ್ಲಿ ಕನಿಷ್ಠ ಎಷ್ಟು ಜನ ಸಹಿ ಮಾಡಬೇಕಾಗತ್ತೆ ರೀ? ಮಿನಿಮಮ್ 2 ಸಹಿ ಮಾಡಬೇಕಾಗತ್ತೆ ಮೆಮೊರಂಡಮ್ಗೆ, ಮನವಿ ಪತ್ರಕ್ಕೆ ಅಂತ ಕರಿತೀವಿ. ಖಾಸಗಿ ಕಂಪ್ನಿಯಲ್ಲಿ ಮನವಿ ಪತ್ರಕ್ಕೆ ಕನಿಷ್ಠ 2 ಸಹಿ ಮಾಡಬೇಕಾಗುತ್ತದೆ. But in case of a public company, minimum how many members should sign? 7 members should sign. ಕನಿಷ್ಠ 7 ಜನ ಸಹಿ ಮಾಡಬೇಕಾಗುತ್ತದೆ. ಇಲ್ಲಿ ಕ್ವಶನ್ ಬಂತು, ಯಾಕೆ ಇಲ್ಲಿ ಮಿನಿಮಮ್ 2 ಸಹಿ ಮಾಡಬೇಕು ಅಂದ್ರೆ, ಪ್ರೈವೇಟ್ ಕಂಪ್ನಿ ಒಳಗೆ ಎಷ್ಟು ಜನ ಇದ್ದಾರೆ? ಮಿನಿಮಮ್ 2 ಇರ್ತಾರೆ. ಪಬ್ಲಿಕ್ ಕಂಪ್ನಿ ಒಳಗೆ ಮಿನಿಮಮ್ ಎಷ್ಟು ಜನ ಇರ್ತಾರೆ? 7 ಜನ ಇರ್ತಾರೆ. ಹಾಗಾಗಿ ಮಿನಿಮಮ್ 2 members should sign, ಮಿನಿಮಮ್ 7 members should sign in case of ಪಬ್ಲಿಕ್ ಕಂಪ್ನಿ. ಇಲ್ಲಿ ಮನವಿ ಪತ್ರ ಅಂದರೆ ಏನು ಅಂತ ಮುಂದೆ ಡಿಟೇಲ್ ಆಗಿ ನೋಡೋಣ. ಅದು ದೊಡ್ಡ ಚಾಪ್ಟರ್ ಇದೆ, ಮನವಿ ಪತ್ರ. ಮೆಮೊರಂಡಮ್ ಇಟ್ ಈಸ್ ಅ ಅನ್ಆಲ್ಟರ್ಡ್ ಡಾಕ್ಯುಮೆಂಟ್, ಲೈಫ್ ಟೈಮ್ ಡಾಕ್ಯುಮೆಂಟ್ ಆಫ್ ಅ ಕಂಪ್ನಿ ಅಂತ ಕರಿತೀವಿ ನಾವು. ಮನವಿ ಪತ್ರವು ಕಂಪ್ನಿಯ ಜೀವಿತ ಅವಧಿಯ ದಾಖಲೆ ಪತ್ರ ಅಂತ ಕರಿತೀವಿ. ಸೊ ಅವಾಗ ನೋಡೋಣ, ಇಲ್ಲಿ ಎಷ್ಟು ಜನ ಸಹಿ ಮಾಡ್ಬೇಕ್ರಿ? ಮಿನಿಮಮ್ 2. ಇಲ್ಲಿ ಎಷ್ಟು ಜನ ಸಹಿ ಮಾಡಬೇಕು? 7 ಜನ. ನೆಕ್ಸ್ಟ್ ಡಿಫ್ರೆನ್ಸ್ ಈಸ್ ಸ್ಟಾಕ್ ಎಕ್ಸ್ಚೇಂಜ್, ಷೇರು ವಿನಿಮಯ ಕೇಂದ್ರ ಅಂತ ಕರೀತಾರೆ ಕನ್ನಡ. ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಏನ್ರಿ? ಷೇರು ವಿನಿಮಯ ಕೇಂದ್ರ, ಷೇರು ವಿನಿಮಯ ಕೇಂದ್ರ. ಸೊ ಪ್ರೈವೇಟ್ ಕಂಪ್ನಿ ಶೇರ್ಸ್ ಆರ್ ನಾಟ್ ಇನ್ ಸ್ಟಾಕ್ ಎಕ್ಸ್ಚೇಂಜ್, ನಾಟ್ ಕೋಟೆಡ್ ಅಥವಾ ನಾಟ್ ಲಿಸ್ಟೆಡ್ ಅಂತ ಕರಿತೀವಿ ನಾವು. ಖಾಸಗಿ ಕಂಪ್ನಿಯ ಷೇರು ವಿನಿಮಯ ಕೇಂದ್ರದಲ್ಲಿ ನೋಂದಾಯಿಸಿರುವುದಿಲ್ಲ. ಯಾಕಂದ್ರೆ ಪಬ್ಲಿಕ್ಕಿಗೆ ಕೊಡಂಗೇ ಇಲ್ಲ ಅಂದ್ರೆ ಅವರು ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಇರೋದೇ ಇಲ್ಲ. ಅವರಷ್ಟಕ್ಕೆ ಅವರು ಮಾರ್ತಿರ್ತಾರೆ, ಅವ್ರ ನಡುವೆ ಬೇರೆದವ್ರಿಗೆ ಕೊಡೋದಿಲ್ಲ ಅವರು. ಸೊ ಹಂಗಾಗಿ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಪ್ರೈವೇಟ್ ಕಂಪ್ನಿ ಶೇರ್ಸ್ ಇರೋದಿಲ್ಲ. ಬಟ್ ಪಬ್ಲಿಕ್ ಕಂಪ್ನಿ ಶೇರ್ಸ್ ಆರ್ ಕೋಟೆಡ್, ಬಾಟ್, ಪರ್ಚೇಸ್, ಸೋಲ್ಡ್ ಇನ್ ಕೇಸ್ ಆಫ್ ಸ್ಟಾಕ್ ಮಾರ್ಕೆಟ್. ಸೊ ಷೇರು ವಿನಿಮಯ ಕೇಂದ್ರದಲ್ಲೇ ಸಾರ್ವಜನಿಕ ಕಂಪ್ನಿಯು ಷೇರುಗಳನ್ನು ಮಾರಬಹುದು ಅಂತ ನಾವಲ್ಲಿ ಕರಿತೀವಿ. ಯಾಕಂದರೆ ಇರೋರು 200 ಜನ ಇರ್ತಾರೆ ಮ್ಯಾಕ್ಸಿಮಮ್. ಇಲ್ಲಿ ಶೇರ ಮಾರಂಗಿಲ್ಲ ಅಂದ್ರೆ ಪಬ್ಲಿಕ್ಕಿಗೆ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಇಡೋ ಅವಶ್ಯಕತೆ ಇಲ್ಲ. ಇವರು ಶೇರ್ ಮಾರ್ತಾರೆ, ಹಾಗಾಗಿ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಅವ್ರ ಕಂಪ್ನಿ ಶೇರ್ ಇರ್ತಾವ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಡಿಫ್ರೆನ್ಸ್ ಈಸ್ ಸ್ಟ್ಯಾಚ್ಯುಟರಿ ರಿಪೋರ್ಟ್, ಶಾಸನಬದ್ಧ ವರದಿ ಅಂತ ನಾವಲ್ಲಿ ಕರಿತೀವಿ. ಪ್ರೈವೇಟ್ ಕಂಪ್ನಿ ನೀಡ್ ನಾಟ್ ಫೈಲ್ ಎನಿ ಸ್ಟ್ಯಾಚ್ಯುಟರಿ ರಿಪೋರ್ಟ್ ಟು ರಿಜಿಸ್ಟಾರ್. ನೋಡಿರಿ, ಖಾಸಗಿ ಕಂಪ್ನಿಯವರು ಯಾವುದೇ ಶಾಸನಬದ್ಧ ವರದಿಯನ್ನು ತಯಾರಿಸುವ ಅವಶ್ಯಕತೆ ಇಲ್ಲ. ದೇ ಕೆನಾಟ್ ಪ್ರಿಪೇರ್ ಎನಿ ಸ್ಟ್ಯಾಚ್ಯುಟರಿ ರಿಪೋರ್ಟ್ ಟು ರಿಜಿಸ್ಟಾರ್. ಬಟ್ ಪಬ್ಲಿಕ್ ಕಂಪ್ನಿ ಕಂಪಲ್ಸರಿಲಿ ಫೈಲ್ ಸ್ಟ್ಯಾಚ್ಯುಟರಿ ರಿಪೋರ್ಟ್ ಟು ರಿಜಿಸ್ಟಾರ್. ಶಾಸನಬದ್ಧ ವರದಿಯನ್ನು ತಯಾರಿಸುವ ಅವಶ್ಯಕತೆ ಇಲ್ಲ,
ಶಾಸನಬದ್ಧ ವರದಿಯನ್ನು ತಯಾರಿಸುವ ಅವಶ್ಯಕತೆ ಇದೆ. ಸೊ ಹೆಂಗೆ ನೆನಪಿಟ್ಕೋಬೇಕ್ರಿ, ಸ್ಟ್ಯಾಚ್ಯೂಟರಿ ರಿಪೋರ್ಟ್ ಈಸ್ ನಾಟ್ ದೇರ್ ಇನ್ ಪ್ರೈವೇಟ್ ಕಂಪ್ನಿ, ಸ್ಟ್ಯಾಚ್ಯೂಟರಿ ರಿಪೋರ್ಟ್ ಈಸ್ ದೇರ್ ಇನ್ ಪಬ್ಲಿಕ್ ಕಂಪ್ನಿ. ಶಾಸನಬದ್ಧ ವರದಿ ಅಂದರೆ ಮೀಟಿಂಗ್ ಮಾಡಿದ್ದು, ಆಮೇಲೆ ಎಷ್ಟು ಜನ ಅದಾರ, ಏನೇನು ಆ್ಯಕ್ಟಿವಿಟಿ ಮಾಡ್ತಾರೆ, ಇನ್ಯಾವುದೂ ನೋಂದಾವಣಾಧಿಕಾರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಪಬ್ಲಿಕ್ ಕಂಪ್ನಿಯವರು ಪ್ರತಿಯೊಂದನ್ನು ಹೇಳಬೇಕಾಗತ್ತೆ. ಯಾಕೆ ಹೇಳಬೇಕಾಗತ್ತೆ? ಇದು ಎಲ್ಲ ನಿಯಮಗಳು ಅನ್ವಯ ಆಗುತ್ತದೆ, ಇಲ್ಲಿ ಎಲ್ಲ ನಿಯಮಗಳು ಅನ್ವಯ ಆಗೋದಿಲ್ಲ. ಆಮೇಲೆ ನೆಕ್ಸ್ಟ್ ಡಿಫ್ರೆನ್ಸ್ ಈಸ್ ಅಪಾಯಿಂಟ್ಮೆಂಟ್ ಆಫ್ MD ಮ್ಯಾನೇಜಿಂಗ್ ಡೈರೆಕ್ಟರ್. ಅಪಾಯಿಂಟ್ಮೆಂಟ್ ಆಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ವ್ಯವಸ್ಥಾಪಕ ನಿರ್ದೇಶಕರ ನೇಮಕಾತಿ ಅಂತ ಕರಿತೀವಿ. ಅಪಾಯಿಂಟ್ಮೆಂಟ್ ಆಫ್ MD ಮ್ಯಾನೇಜಿಂಗ್ ಡೈರೆಕ್ಟರ್, ವ್ಯವಸ್ಥಾಪಕ ನಿರ್ದೇಶಕರ ನೇಮಕಾತಿ. ದೇರ್ ಈಸ್ ನೋ ಮಚ್ ರಿಸ್ಟ್ರಿಕ್ಷನ್ ಆನ್ ಅಪಾಯಿಂಟ್ಮೆಂಟ್ ಆಫ್ MD. ಇಲ್ಲಿ MD ಅಪಾಯಿಂಟ್ಮೆಂಟ್ ಮಾಡಲು ಯಾವುದೇ ನಿರ್ಬಂಧ ಇರೋದಿಲ್ಲ, ಅಂದರೆ ಕಡಿಮೆ ನಿರ್ಬಂಧನೆ ಇರುತ್ತದೆ ಅಂತ ಹೇಳ್ತೀವಿ ನಾವು. ಮ್ಯಾನೇಜಿಂಗ್ ಡೈರೆಕ್ಟರ್ ಅಪಾಯಿಂಟ್ಮೆಂಟ್ಗೆ ಲೆಸ್ ರಿಸ್ಟ್ರಿಕ್ಷನ್ ಇರುತ್ತೆ. ಬಟ್ ಇಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಪಾಯಿಂಟ್ಮೆಂಟ್ ಈಸ್ ಫಾರ್ ದ ಪೀರಿಯಡ್ ಆಫ್ 5 years ಮತ್ತು ದ್ಯಾಟ್ ಟು ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್. ನೋಡಿ ಹೆಂಗೈತ್ರಿ ಇಲ್ಲಿ, ಸಾರ್ವಜನಿಕ ಕಂಪ್ನಿಯಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು 5 ವರ್ಷಕ್ಕೆ ಮಾತ್ರ ಇರುತ್ತಾರೆ, ಅದು ಕೇಂದ್ರ ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡು. ಸೊ ನೆನಪಿಟ್ಕೊರಿ, MD ಅಪಾಯಿಂಟ್ಮೆಂಟ್ ರಿಸ್ಟ್ರಿಕ್ಷನ್ ಇರೋಂಗಿಲ್ಲ, ಇಲ್ಲಿ MD ಅಪಾಯಿಂಟ್ಮೆಂಟ್ ರಿಸ್ಟ್ರಿಕ್ಷನ್ ಇರುತ್ತೆ. ಅದು ಎಷ್ಟು ವರ್ಷ ಇರುತ್ತೆ ರೀ? 5 year. ಮತ್ತು ಯಾರು ಪರ್ಮಿಷನ್ ಬೇಕಾಗತ್ತೆ ರೀ? ಸೆಂಟ್ರಲ್ ಗೌರ್ಮೆಂಟ್. ಅಂದರೆ ಸಾರ್ವಜನಿಕ ಕಂಪ್ನಿಯಲ್ಲಿ ವ್ಯವಸ್ಥಾಪಕ ನಿರ್ದೇಶಕರ ಅವಧಿ 5 ವರ್ಷ ಆಗಿರುತ್ತದೆ, ಹಾಗೂ ಆ 5 ವರ್ಷದ ಅವಧಿಯನ್ನು ಕೇಂದ್ರ ಸರ್ಕಾರದ ಅನುಮತಿಯ ಮುಖಾಂತರ ನಡೆಸಬೇಕಾಗುತ್ತದೆ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಲಾಸ್ಟ್ ಇಂಪಾರ್ಟೆಂಟ್ ಡಿಫ್ರೆನ್ಸ್ ವಿಚ್ ಈಸ್ ಎಕ್ಸ್ಪ್ಲೇನ್ ಹಿಯರ್, ಡೈರೆಕ್ಟರ್ಸ್ ಇಂಟ್ರೆಸ್ಟ್, ನಿರ್ದೇಶಕರ ಆಸಕ್ತಿ ಅಂತ ನಾವಲ್ಲಿ ಕರಿತೀವಿ. ಡೈರೆಕ್ಟರ್ ಕ್ಯಾನ್ ವೋಟ್, ದೇರ್ ಈಸ್ ನೋ ನೀಡ್ ಆಫ್ ಡಿಸ್ಕ್ಲೋಜರ್. ಅಂದ್ರೆ ಡೈರೆಕ್ಟರ್ ವೋಟ್ ಯಾವಾಗ ಬೇಕಾದರೂ ಮಾಡ್ಬೋದು, ಅದನ್ನ ಡಿಸ್ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾವಲ್ಲಿ ಕರಿತೀವಿ. ಬಟ್ ಪಬ್ಲಿಕ್ ಕಂಪ್ನಿ ಒಳಗೆ ಡೈರೆಕ್ಟರ್ಸ್ ಇಂಟ್ರೆಸ್ಟ್ ಇನ್ ಕಾಂಟ್ರಾಕ್ಟ್ ಕೆನಾಟ್ ವೋಟ್. ಡೈರೆಕ್ಟರ್ಸ್ ಇಂಟ್ರೆಸ್ಟ್ ಇನ್ ಕಾಂಟ್ರಾಕ್ಟ್, ನೋಡಿರಿ, ಡೈರೆಕ್ಟರ್ಸ್ ಇಂಟ್ರೆಸ್ಟ್ ಇನ್ ಕಾಂಟ್ರಾಕ್ಟ್ ಆರ್ ಅರೇಂಜ್ಮೆಂಟ್ ಕೆನಾಟ್ ವೋಟ್. ಡೈರೆಕ್ಟರ್ಸ್ ಇಂಟ್ರೆಸ್ಟ್ ಟು ಬಿ ಡಿಸ್ಕ್ಲೋಸ್. ಅಂದರೆ ಏನು ಹೇಳ್ತಾರೆ ಇಲ್ಲಿ ಅವರು, ನಿರ್ದೇಶಕರ ಆಸಕ್ತಿಯನ್ನು ನಾವು ಹೊರಗೆ ಹಾಕಬೇಕಾಗತ್ತಾ ಅಥವಾ ಹೇಳಬೇಕಾಗತ್ತಾ. ನಿರ್ದೇಶಕರ ಆಸಕ್ತಿನ ಹೊರಗೆ ಹಾಕೋ ಅವಶ್ಯಕತೆ ಇಲ್ಲ. ಅಂದರೆ ಡೈರೆಕ್ಟರ್ಸ್ ಇಂಟ್ರೆಸ್ಟ್ ಕೆನಾಟ್ ಬಿ ಡಿಸ್ಕ್ಲೋಸ್, ಡೈರೆಕ್ಟರ್ ಇಂಟ್ರೆಸ್ಟ್ ಈಸ್ ಟು ಬಿ ಡಿಸ್ಕ್ಲೋಸ್. ಇಷ್ಟೇ ಇದು. ನಿರ್ದೇಶಕರು ಅವರ ಆಸಕ್ತಿನ ಹೊರಗೆ ಹಾಕೋದು ಅವಶ್ಯಕತೆ ಇಲ್ಲ, ನಿರ್ದೇಶಕರು ತಮ್ಮ ಆಸಕ್ತಿನ ಹೊರಗೆ ಹಾಕ್ಬೋದು ಅಂತ ನಾವಲ್ಲಿ ಹೇಳ್ತೇವೆ. ಸೊ ಇದು ಡಿಫ್ರೆನ್ಸಸ್ ಬಿಟ್ವೀನ್ private company and public company. So next part will be discussing next. Thank you.